ಅದೆಲ್ಲವನ್ನ ಮರೆತು ಪ್ರಜ್ವಲ್ಗೂ ನಾನು ಹೇಳ್ತೇನೆ, ಪ್ರಜ್ವಲ್ಗೋಸ್ಕರವಾಗಿ ಸನ್ಮಾನ್ಯ ದೇವೇಗೌಡರು ಯಾವೊಂದು ಅವರ 60 ವರ್ಷದ ಸಂಬಂಧಗಳು ಈ ಜಿಲ್ಲೆಯ ಜನತೆಗೂ ದೇವೇಗೌಡರಿಗೂ. ನನ್ನ ಮಗ ಒಬ್ಬ ಮೊಮ್ಮಗ ಒಬ್ಬ ಯುವ ನಾಯಕ ಇದ್ದಾನೆ, ಕ್ರಿಯಾಶೀಲನಿದ್ದಾನೆ, ಬೆಳೀಲಿ. ಒಂದು ದೊಡ್ಡ ಮಟ್ಟದ ಕನಸು ಕಂಡಿದ್ದಾರೆ. ದೊಡ್ಡ ಮಟ್ಟದ ಕನಸು ಕಂಡು ಈ ಸ್ಥಾನವನ್ನ ಅವರು ಏನೋ ಒಂದು ದೇಶದ ಪ್ರಧಾನಮಂತ್ರಿ ಆಗೋ ಮಟ್ಟಕ್ಕೆ ನೀವೇನು ಬೆಳೆಸಿದ್ರಿ, ಇಂಥ ಒಂದು ಜಿಲ್ಲೆಯ ಸ್ಥಾನವನ್ನ ಸನ್ಮಾನ್ಯ ದೇವೇಗೌಡರು ಪ್ರಜ್ವಲ್ ನಿನಗೆ ಬಿಟ್ಟುಕೊಟ್ಟಿದ್ದಾರೆ. ವಯಸ್ಸಿನ ನಮ್ಮ ಒಂದು ಕೊರತೆಯಲ್ಲಿ ತಪ್ಪುಗಳಾಗಿರಬಹುದು, ತಿದ್ಕೊಳ್ತಕ್ಕಂಥದ್ದು ನಮ್ಮ ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಪ್ರಮುಖವಾದಂಥ ಗುಣಗಳು. ಜನತೆ ಮುಂದೆ ಕೇಳು, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ತಿದ್ಕೊಳ್ಳಿಕ್ಕೆ ತಯಾರಾಗಿದ್ದೇನೆ, ಅವಕಾಶ ಕೊಡಿ. ನಾನು ತಪ್ಪು ಮಾಡಿದ್ರೆ ಅದು ನಮ್ಮ ದೊಡ್ಡತನ ಆಗುತ್ತೆ, ಕ್ಷಮಿಸ್ತಾರೆ ಜನ. ನನಗೆ ಆ ನಂಬಿಕೆ ಇದೆ. ಈ ಮಾತನ್ನು ಹೇಳಲಿಕ್ಕೋಸ್ಕರಲೇ ಇವತ್ತು ಈ ಸಭೆ ಕರೆದಿದ್ದೇನೆ. ದಯವಿಟ್ಟು ಈ ಪಕ್ಷ ಮುಗಿಸ್ಲೇಬೇಕು ಅಂತ ಹೊರಟಿದ್ದಾರೆ, ಮುಗಿಸ್ಲೇಬೇಕು ಅಂತೇಳಿ. ನಾನೇನು ಹಣ ಸಂಪಾದನೆ ಮಾಡಿಲ್ಲ. ಬಹಳ ಜನ ತಿಳ್ಕೊಂಡಿದ್ದಾರೆ ಕುಮಾರಣ್ಣ ಹತ್ರ ಏನು ಟನ್ಗಟ್ಟಲೆ ದುಡ್ಡಿದೆ ಅಂತ. ಇವತ್ತು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಮಗನಾಗ ನಾನು ಹೇಳ್ತಾ ಇದ್ದೇನೆ, ನಾನು ಹಣ ಸಂಪಾದನೆ ಮಾಡಿಲ್ಲ. ಆಸ್ತಿ ಮಾಡಬೇಕು ಅಂತ ನನ್ನ ಜೀವನದಲ್ಲಿ ನಾನು ಆ ಕಡೆ ಗಮನ ಕೊಟ್ಟವನಲ್ಲ. ಬಂದಂಥ ಬಡವರ ಕಷ್ಟಗಳನ್ನು, ಅವರ ನೋವುಗಳನ್ನು ನೋಡಿ ನನ್ನ ಜೀವನ ಮುಡುಪಾಗಿ ನನ್ನ ಜೀವನ ಮಾಡಿದ್ದೇನೆ ಹೊರತು ಆಸ್ತಿ ಸಂಪಾದನೆ ಮಾಡಲಿಲ್ಲ. ಆಸ್ತಿ ಸಂಪಾದನೆ ಮಾಡಿದ್ರೆ ನಿಮ್ಮಂಥ ಲಕ್ಷಾಂತರ ಜನ ಏನಿದ್ದೀರಿ, ನಿಮ್ಗಳ ಹೃದಯದಲ್ಲಿ ಒಂದು ಸಣ್ಣ ಸ್ಥಾನ ಪಡೀಲಿಕ್ಕೆ ಆ ಒಂದು ಆಸ್ತಿ ಸಂಪಾದನೆ ಮಾಡಿದ್ದೇನೆ ನಾನು. ದಯವಿಟ್ಟು ನಾನು ನಿಮ್ಮನ್ನು ನಂಬಿ ಇವತ್ತು ಈ ಚುನಾವಣೆ ಯಾವ ದೇವೇಗೌಡರನ್ನ ನರೇಂದ್ರ ಮೋದಿ ಅಂತವರು ಕೂರಿಸ್ಕೊಂಡು ಆ ಗೌರವ ಕೊಡ್ತಾರೆ, ಆ ಗೌರವ ನಮಗೆ ಮುಂದುವರಿಬೇಕು ಅಂದ್ರೆ ಇವತ್ತು ರೇವಣ್ಣನ ಮಗ ಅಲ್ಲ, ನನ್ನ ಮಗ. ದಯವಿಟ್ಟು ಇದು ಒಂದು ಬಾರಿ ಬಹಳ ಬದಲಾವಣೆ ತರ್ತೀನಿ, ಅವನಲ್ಲೂ ಬದಲಾವಣೆ ಆಗುತ್ತೆ. ನೇರವಾಗಿ ಹೇಳಲ್ಲ ನೀವು, ನನಗೆ ಗೊತ್ತಿದೆ, ನನಗೆ ನೇರವಾಗಿ ಹೇಳಲ್ಲ. ನಾವೆಲ್ಲಿ ತಪ್ಪು ತಿಳ್ಕೊತೀವೋ ಅಂತ. ಈ ಬಾರಿ ಅವನಿಗೆ ಆಶೀರ್ವಾದ ಮಾಡಿ ಎಲ್ಲಾ ರೀತಿಯ ಬದಲಾವಣೆಗಳನ್ನು ತಂದುಕೊಡ್ತಕ್ಕಂಥದ್ದು ನಾನು ಜವಾಬ್ದಾರಿಯನ್ನು ತೆಗೆದುಕೊಳ್ತೇನೆ. ಈ ರಾಜ್ಯದ ಈ ಜಿಲ್ಲೆಯ ಜನತೆಗೆ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.